ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಅಮಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಕ್ಷ ಲೂಟಿ. ಕೊಳ್ಳೆ ಹೊಡೆದ ಕದೀಮರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾರಾ ಶಾಸಕ ಮಹಾಂತೇಶ್ ಕೌಜಲಗಿ. ಬೈಲಹೊಂಗಲ ತಾಲೂಕಿನ ಅಮಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಯೋಜನೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದು ಕಣಬರ್ಗಿ ತಿಳಿಸಿದ್ದು, ಗ್ರಾಮ ಪಂಚಾಯಿತಿ ಹಾಗೂ ಅಧಿಕಾರಿಗಳು ಸರ್ಕಾರದ ನೀತಿ ನಿಯಮ ಮರೆತು ಕೇವಲ ದುಡ್ಡು ಕೊಳ್ಳೆ ಹೊಡೆಯುವ ಉದ್ದೇಶದಿಂದ ಅನೇಕ ಯೋಜನೆಗಳ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದ್ದು ಬೇಕಾಬಿಟ್ಟಿ ಕಾಮಗಾರಿ ನಡೆದಿದೆ. ಇದರಿಂದ ಗ್ರಾಮಕ್ಕೆ ಒಂದು ಹನಿ ಕುಡಿಯುವ ನೀರು ಸಹ ಬಂದಿಲ್ಲ ಹಾಗೂ ಗ್ರಾಮ ಸಂಪೂರ್ಣ ಕೊಚ್ಚೆಯಂತಾಗಿದೆ. 1,14,000 ವೆಚ್ಚದಲ್ಲಿ ನಿರ್ಮಾಣವಾದ ಅಂಗನವಾಡಿ ಕಟ್ಟಡದ ಶೌಚಾಲಯಕ್ಕೆ ಒಂದಕ್ಕೆ 2 ಬಾರಿ ಬಿಲ್ ತೆಗೆದು ದುಡ್ಡು ಕೊಳ್ಳೆ ಹೊಡೆದಿದ್ದಾರೆ. ಗ್ರಾಮದಲ್ಲಿ ಸಿಡಿ ನಿರ್ಮಾಣ ಮಾಡುವುದಾಗಿ ಕಾಮಗಾರಿ ಮಾಡದೆ 20,000 ದುಡ್ಡು ನುಂಗಿದ್ದಾರೆ. ಹಾಗೂ ಗ್ರಾಮದ ವಿಠಲ ದೇವಸ್ಥಾನದ ಮುಂದೆ ಜಲಕುಂಭ ನಿರ್ಮಾಣ ಮಾಡದೆ 40,000 ಸುಳ್ಳು ಬಿಲ್ ತೆಗೆದು ಅಲ್ಲಿಯೂ ಸಹ ಭ್ರಷ್ಟಾಚಾರ ಮಾಡಿದ್ದು, ಗ್ರಾಮದ ಹೊರವಲಯದ ಸಿಡಿ ಯೋಜನೆ ಅಂದಾಜು 7 ಲಕ್ಷದ ಕಾಮಗಾರಿ ಗುತ್ತಿಗೆದಾರ ಸರ್ಕಾರದ ನಿಯಮ ಮೀರಿ ಕಳಪೆ ಮಟ್ಟದ ಕಾಮಗಾರಿಗೆ ಮುಂದಾಗಿದ್ದರಿಂದ ಇದನ್ನು ಪ್ರಶ್ನಿಸಿದ್ದಕ್ಕೆ ಗುತ್ತಿಗೆದಾರ ಕಾಮಗಾರಿ ಸಮೀಪ ಬಾರದೆ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಸರ್ಕಾರದ ಹಣ ಪೋಲಾಗುತ್ತಿದೆ. ಈ ಗ್ರಾಮದಲ್ಲಿ ಇನ್ನೂ ಅನೇಕ ಭ್ರಷ್ಟಾಚಾರ ನಡೆದಿದ್ದು ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತ ಕಾನೂನು ಹೋರಾಟ ಮಾಡುವುದಾಗಿ ಸಿದ್ದು ಕಣಬರ್ಗಿ ತಿಳಿಸಿದ್ದು, ಈ ಕುರಿತು ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗದೇ ಇರುವುದು ಅವರು ಸಹ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರಬಹುದೆಂದು ಸಂಶಯವಿದ್ದು, ಇದರ ಕುರಿತು ಸ್ಥಳೀಯ ಶಾಸಕರಾದ ಮಹಾಂತೇಶ್ ಕೌಜಲಗಿ ಗಮನ ಹರಿಸಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ಸೂಚಿಸಬೇಕೆಂದು ತಿಳಿಸಿದ್ದಾರೆ. ಈ ಸುದ್ದಿ ಪ್ರಸಾರವಾದ ನಂತರ ಶಾಸಕರು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಭ್ರಷ್ಟರ ಬೇಟೆಗೆ ಮುಂದಾಗುತ್ತಾರಾ ಇಲ್ಲವಾ ಎಂದು ಕಾದು ನೋಡಬೇಕಿದೆ. ಇಡೀ ಅಮಟೂರು ಗ್ರಾಮದೊಳಗ ಏನಾಗೈತೆ ಅಂದ್ರೆ ಜಲಜೀವನ ಯೋಜನೆ ಅಷ್ಟ ಅಲ್ಲ, ಮೇಲಾಗಿ ಅಮಟೂರು ಗ್ರಾಮದೊಳಗೆ ಏನು ಯೋಜನೆ ನಡೆದಾವು ಎಲ್ಲದರೊಳಗೂ ಭ್ರಷ್ಟಾಚಾರ ತುಂಬಿ ತುಳುಕಾತದೆ. ಒಂದು ಎರಡನೇದಾಗೆ ಕುಡಿಯುವ ನೀರು ಯೋಜನೆ ಮಾಡಾಕನ ಇದೇ ಸರ್ಕಾರ, ಇದೇ ತಾಲೂಕು ಪಂಚಾಯಿತಿ ಇಒ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಸಿಇಒ ಇರ್ಬೋದು, ಮೇಲಾಗಿ ನಮ್ಮ ಜಿಲ್ಲಾಧಿಕಾರಿ ಇರ್ಬೋದು, ಸಂಬಂಧಪಟ್ಟಂತ ಶಾಸಕರು ಇರ್ಬೋದು, 210 ಕೋಟಿ ರೂಪಾಯಿದು ಒಂದು ಇದೇ ನಮ್ಮ ಗ್ರಾಮದಿಂದ 1.5 ಕಿಲೋಮೀಟರ್ ಅಂತರದೊಳಗೆ ಒಂದು 210 ಕೋಟಿ ರೂಪಾಯಿದು ಒಂದು ಪ್ರಾಜೆಕ್ಟ್ ಮಾಡತ್ತಿದ್ರು. ಆ ಪ್ರಾಜೆಕ್ಟ್ನು ಇದೇ ಥರ ಎಲ್ಲ ಪ್ರಾಜೆಕ್ಟ್ಗಳನ್ನು ಹೆಸರಿಗೆ ನೆಪ ಮಾತ್ರಕ್ಕೆ ಅಲ್ಲಿ ಅಗಿಯೋದು ಬಗಿಯೋದು, ಸ್ವಲ್ಪ ಪೈಪನ್ನು ತೋರಿಸೋದು, ಕಟ್ಟಡ ತೋರಿಸೋದು, ಬೆಲ್ ತಕೊಂಡು ಲೂಟಿ ಮಾಡಿಕೊಂಡು ಎಲ್ಲ ಅಧಿಕಾರಿಗಳು ಹಂಚ್ಕೊಂಡು ಅವ್ರವ್ರ ಮನೆಗೆ ಅವ್ರು ಹೊಂಟು ಬಿಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಸಾರ್ವಜನಿಕರಿಗೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಬೇಡಿಕೊಳ್ಳುವುದಿಷ್ಟೇ, ಯಾವುದೇ ಅಧಿಕಾರಿಗಳು ಅವ್ರ ಮನೆಯಿಂದ ತರಂಗಿಲ್ಲ. ದುಡ್ಡನ್ನು ನಾವು ಕಟ್ಟಿದ ದುಡ್ಡ ನಮಗೆ ಕೇಳುವಂಥ ಪ್ರಶ್ನೆ ಅಧಿಕಾರ ಐತಿ. ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ನೀವು ಅವ್ರಿಗೆ ಸಾಕಷ್ಟು ಸಂಬಳ ಕೊಡತ್ತವು, ಸಂಬಳ ಸದೇ ವ್ಯಯ ಆಗಿ ಹೋಗ್ತತಿ, ಅವ್ರಿಗೆ ಕೊಡುವಂಥ TAD ವ್ಯಯ ಆಕತಿ, ಫೋನ್ ಬಿಲ್ ವ್ಯಯ ಆಕತಿ. ಎಲ್ಲರೂ ಪ್ರಶ್ನೆ ಮಾಡಿರಿ, ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿ ಈ ಯೋಜನೆ ಎಷ್ಟು ದಿವಸಕ್ಕೆ ನೀವು ಪ್ರಾರಂಭ ಮಾಡಿ ಕೊಡ್ತೀರಿ, ಎಷ್ಟು ದಿವಸಕ್ಕೆ ನಮ್ಗೆ ಮುಕ್ತವಾಗಿ ಕುಡಿಲಿಕ್ಕೆ ನೀರು ಸಿಗ್ತಾವು ಅನ್ನೋದನ್ನು ಎಲ್ಲರೂ ಪ್ರಶ್ನೆ ಮಾಡಬೇಕು. ಮತ್ತು ಮೇಲಾಗಿ ಇನ್ನೂ ಸಾಕಷ್ಟು ಈ ಅಮಟೂರು ಗ್ರಾಮ ಪಂಚಾಯಿತಿ ಒಳಗೆ ಭ್ರಷ್ಟಾಚಾರ ತುಂಬಿ ತುಳ್ಕಾತವು. ಮೂರನೇದಾಗಿ ಹೇಳ್ಬೇಕಂದ್ರೆ 1, 2, ಮೂರನೇದ್ದು ಇಲ್ಲಿ ಅಮಟೂರು ಗ್ರಾಮದೊಳಗೆ ಒಂದು ಸಿಡಿ ಕೆಲಸ ನಡೆದದ. ಈ ಸಿಡಿ ಗುತ್ತಿಗೆದಾರ ಇಲ್ಲಿ ನಮ್ಮ ಸಮೀಪದ ಹಳ್ಳಿಯ ಬೆಳಗಾವಿ ಅಂತೇಳಿ ಗುತ್ತಿಗೆದಾರ, ನಮಗೂ ಸಹ ಪರಿಚಯ ಇದಾವ. ಅವನ ಅಲ್ಲೇ ಹೋಗಿ ನಾವು ನೋಡಿದೆ. ಸರ್ಕಾರದ ಆದೇಶ 4 ರಿಂದ 5 ಇಂಚಿಗೆ ಒಂದು ಸ್ಟೀಲನ್ನು ಹಾಕಬೇಕಂತೇಳಿ ಸರ್ಕಾರದ ಆದೇಶ ಐತಿ. ಆದ್ರೆ ಆ ಗುತ್ತಿಗೆದಾರ ಏನು ಮಾಡತ್ತಿದ್ದಂದ್ರೆ ಫೂಟಿಗೆ 2 ಫೂಟಿಗೆ ಒಂದೊಂದು ಅವನ ಏನು ಸ್ಟೀಲನ್ನು ಬಳಸಾತಿದ್ದ. ಆ ಸಂದರ್ಭದೊಳಗೆ ನಾವು ಅಮಟೂರು ಗ್ರಾಮದ ಸಾರ್ವಜನಿಕರು ಎಲ್ಲರೂ ಸೇರಿ ಆ ಗುತ್ತಿಗೆದಾರನ ತರಬೇದೊಳಗೆ ಅವ ನಮ್ಗೆ ಜಗಳ ಮಾಡಕ್ಕೆ ಬಂದ. ಆದರೂ ಸಹ ನಾವು ಇಂಥ ನೀಚ ಯೋಗ್ಯ ಗುತ್ತಿಗೆದಾರರಿಗೆ ಅಥವಾ ಸಾಕಷ್ಟು ಪೊಲೀಸರಿಗೆ ಸಾಕಷ್ಟು ಮಂದಿ ಬರ್ತಾರೆ ನಮ್ಮ ಹತ್ತಿರ KRS ಪಕ್ಷ ಕಡೆ, ಯಾರಿಗೇನು ನಾವೇನು ಅಂಜುವಂಥ ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ನಮ್ಮ ತೆರಿಗೆ ದುಡ್ಡ ನಾವೇನು ಯಾರಿಗೂ ಅಂಜುವುದಿಲ್ಲ. ಅವಾಗ ಆ ಗುತ್ತಿಗೆದಾರನ ಸೇರಿಸಿ ಈ PDO ಅವ್ರ ಗಮನಕ್ಕೆ ತೊಗೊಂಬಂದು PDO ಅವರು ಮೇಲಾಗಿ ಒಂದಿಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರು ಸಹ ಅವತ್ತಿನ ದಿವಸ ಸಹಾಯ ಹಸ್ತಕ್ಕೆ ಬಂದು ಅಲ್ಲಿ ಕೆಲಸ ಬಂದು ವೀಕ್ಷಣೆ ಮಾಡಿ ಅವತ್ತಿನ ದಿವಸ ಆ ಕೆಲಸ ತರಬಿದರು. ಸಾರ್ವಜನಿಕರದು ಅಂದಾಜು 6 ರಿಂದ 7 ಕೋಟಿ ರೂಪಾಯಿ, 6 ರಿಂದ 7 ಲಕ್ಷ ರೂಪಾಯಿ ಆ ಯೋಜನೆಯದೊಳಗೆ ಉಳಿತು.
ಅದು ಕೆಲಸ ಆಗೈತಿ ಆಗಿಲ್ಲ ಮತ್ತು ಬೇರೆ ಆದ್ರೆ ಆ ಅಯೋಗ್ಯ ಗುತ್ತಿಗೆದಾರ ಲೂಟಿ ಮಾಡ್ಕೊಂಡು ಹೋಗ್ತಿದ್ದ, ಅದು ದುಡ್ಡು ಉಳಿತು. ಮೇಲಾಗೆ ಇನ್ನು ನನ್ನ ಹತ್ರ ಒಂದು 2 ಫೈಲ್ ಆಗುವಷ್ಟು ಡಾಕ್ಯುಮೆಂಟ್ಸ್ ಈ ಗ್ರಾಮ ಪಂಚಾಯತಿ ಹೋದಾವೆ. ಒಂದನೇದಾಗಿ ಹೇಳ್ಬೇಕಂತಂದ್ರೆ ಉದಾಹರಣೆಗೆ ನಿಮಗೆ ಸವಿಸ್ತಾರವಾಗಿ ಹೇಳ್ಬೇಕಂದ್ರೆ 1 ದಿವಸ 2 ದಿವಸ ಹೇಳಿದರೆ ಈ ಗ್ರಾಮ ಪಂಚಾಯತಿ ಹಿಸ್ಟ್ರಿ ಮುಗಿಯಂಗಿಲ್ಲ. ನಿಮಗೆ ಸ್ಯಾಂಪಲ್ ಆಗಿ 1ರಿಂದ 2 ಹೇಳ್ತೇನೆ ನಾನು. ಇದು ನಮ್ಮದು ಸರ್ಕಾರಿ ಪ್ರೌಢಶಾಲೆ ಮತ್ತು ಕನ್ನಡ ಶಾಲೆ ಐತಿ. ಇಲ್ಲಿ ಅದ ಗ್ರೌಂಡಿನೊಳಗೆ ಅಂಗನವಾಡಿ ಸ್ಕೂಲು ಸಹ ಇದೆ. ಈ ಅಂಗನವಾಡಿ ಸ್ಕೂಲ್ದೊಳಗೆ ಏನು ಮಾಡ್ಯಾರಂದ್ರೆ ಯಾರು ತೆಗ್ದಾರೋ ಇವತ್ತಿನ ಪೀಳಿಗೆದೊಳಗಾಗೈತು ಅಥವಾ ಹಿಂದಿನ ಪೀಳಿಗೆನೊಳಗಾಗೈತು, ಅದು ಇಸ್ವಿ ಸಮೇತ ನನ್ನ ಹತ್ತಿರ ಇದೆ. ನಾನು ಇವತ್ತಿಗೆ 1 ವರ್ಷ ಆಯ್ತು ಇದೇ ಗ್ರಾಮ ಪಂಚಾಯತಿಗೂ ಅವತ್ತಿನ ದಿವಸ ಸಹ ನಾನು ಲೆಟರ್ ಕೊಟ್ಟೇನು, ಮನವಿ ಮಾಡ್ಯಾನು, ಆಗ್ರಹನೂ ಮಾಡಿದನು. ಮತ್ತು ತಾಲೂಕ್ ಪಂಚಾಯತಿ ಇಒ, CO, DDP, BO ಎಲ್ಲ ಭ್ರಷ್ಟ ನೀಚ ಅಯೋಗ್ಯ ಅಧಿಕಾರಿಗಳನ್ನ ಅಂತೇಳಿ ಖಂಡಿತವಾಗಿ ನಾನು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅವತ್ತಿನ ದಿವಸ ನಾನು ಮನವಿ ನೀಡಿದ್ರೆ 1 ವರ್ಷ ಆಯ್ತು. ಇವತ್ತಿಗೆ ನನ್ನ ಮಕ್ಕಳು ಸಹ ಆಯ್ತು ಇಲ್ಲಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವಂಥ ಎಲ್ಲ ಸಾರ್ವಜನಿಕರ ಮಕ್ಕಳು ಹೆಣ್ಣು ಮಕ್ಕಳ ಈ ಸ್ಕೂಲ್ಗೆ ಹೋಗ್ತಾರೆ. ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳಿಗೆ ಒಂದು ರಿಸರ್ಚ್ಗೆ ಹೋಗಾಕ ಟಾಯ್ಲೆಟ್ ಇನ್ನೂವರೆಗೂ ಈ ಗ್ರಾಮ ಪಂಚಾಯತಿ ಅವ್ರಿಗೆ ಒದಗಿಸೋಕ್ಕಾಗಲ್ಲ, ಅಥವಾ ಆ ಅಯೋಗ್ಯ ಇಯೋಗಾಗ್ಯಲ್ಲ, ಅಥವಾ ಆ ನೀಚ ಶಿಯೋಗಾಗ್ಯಲ್ಲ, ಅಥವಾ ತಾಲೂಕಾ ದಂಡಾಧಿಕಾರಿಗಾಗಿಲ್ಲ, ಅಥವಾ ಸಂಬಂಧಪಟ್ಟಂಥ ಶಾಸಕಗೂ ಇದಾಗಿಲ್ಲ. ಎಲ್ಲರೂ ಗಮನಕ್ಕೂ ನಾನು ತಂದ್ರೆ ನಾನು ಮೊನ್ನೆ ನೋಡಿದೆ ಆಕಸ್ಮಿಕ ಒಂದು ಗ್ರಾಮ ಸ್ವರಾಜ್ ಯೋಜನೆ ಅಂತೇಳಿ ಆನ್ಲೈನ್ದಾಗ ಸಿಗ್ತೈತೆ. ಅದರೊಳಗೆ ಆಕಸ್ಮಿಕ ನಾನು ಅಮ್ಟೂರು ಗ್ರಾಮ ಪಂಚಾಯತಿದ ಅಪ್ಡೇಟ್ ತೆಗೆದಾಗ ನೋಡಿದೆ. ನಾನು ಹೈಸ್ಕೂಲ್ದೊಳಗೆ ನಾನು ಹೇಳಿದೆ, ಈಗ ಹೈಸ್ಕೂಲ್ದೊಳಗೆ ಹೈಸ್ಕೂಲ್ ಹೆಣ್ಣು ಹುಡುಗರಿಗೆ ರಿಸರ್ಚ್ಗೆ ಹೋಗಾಕ ಟಾಯ್ಲೆಟ್ ಇಲ್ಲ ಅಂತ ಹೇಳಿದೆ. ಮೊದಲಿತ್ತು ಬೆದ್ದು ಹೋಗೈತಿ, ಹಾಳಾಗಿ ಅದು ಲೂಟಿ ಹೊಡೆದಾರು. ಆ ಮತ್ತು ಬೇರೆ ಈಗ ಮತ್ತೆ ಹೊಸದು ಅರ್ಜಿ ಕೊಟ್ಟರು, ಇನ್ನೂರಿಗೂ ಮಾಡಿಲ್ಲ. ಮೇಲಾಗಿ ಏನು ಮಾಡ್ಯಾರ ಅಂದ್ರೆ ಅಲ್ಲಿ ಅಂಗನವಾಡಿಗೆ ಟಾಯ್ಲೆಟ್ ಅಂತೇಳಿ 1,40,000 ರೂಪಾಯಿ ಬಿಲ್ ಈಗಾಗಲೇ ತೆಗೆದು ಬಿಟ್ಟಿದ್ದಾರೆ. ಅದು ಯಾರು ತೆಗ್ದಾರೋ ಯಾರು ಅದು ಇನ್ನಷ್ಟು ದಿವಸದೊಳಗೆ ನಾ ಈಗಾಗಲೇ ಲೋಕಾಯುಕ್ತಕ್ಕೆ ಅದನ್ನು ಹಾಕಾತನೋ, ಅದು ಸಂಬಂಧಪಟ್ಟವ್ರು ಯಾರು ಸಿಗ್ತಾರೋ ಅದನ್ನು ಅನುಭವಿಸ್ತಾರೆ. ಇದು ಒಂದು. ಅಲ್ಲಿ ಮತ್ತು ಅಲ್ಲಿ ಟಾಯ್ಲೆಟ್ ರೂಮ್ನೇ ಇಲ್ಲ, ಟಾಯ್ಲೆಟ್ ಬಿಲ್ ತೆಗೆದಾರೆ. ಮೇಲಾಗಿ ಅಲ್ಲಿ ಮ್ಯಾಲೆ ಭಜಂತ್ರಿ ಓಣಿಗೆ ಹೋದ್ರೆ ಅಲ್ಲಿ ನಾವು CD ಪೂಲ್ ಹಾಕಿದವಂತೆ ಅಲ್ಲಿ ಬಿಲ್ ತೆಗೆದಾರೆ. ಅದೇ ರೀತಿ ಈ ಅಮ್ಟೂರು ಗ್ರಾಮದೊಳಗೆ ಒಂದು 100 ಒಂದು 2-3 ಅಂಕು ನಿಮಗೆ ನೇರವಾಗಿಯೇ ಸಿಗ್ತಾವೆ. ಆದ್ದರಿಂದ ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರು, ರಾಜ್ಯದ ಎಲ್ಲ ಸಾರ್ವಜನಿಕರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೇಳಿಕೊಳ್ಳೋದಿಷ್ಟೇ, ಯಾವುದೇ ಅಧಿಕಾರಿಗಳು ಜಿಲ್ಲಾಧಿಕಾರಿ ಹಿಡ್ಕೊಂಡು ಮುಖ್ಯಮಂತ್ರಿಯೂ ಸಹ ನಮಗೆ ಸಂಬಂಧಪಟ್ಟಂಥ ಶಾಸಕನೂ ಸಹ ಫ್ರೀಯಾಗಿ ಯಾರೂ ಕೆಲಸ ಮಾಡತ್ತಿಲ್ಲ. ಶಾಸಕರು 1